ಕೈಗಾರಿಕಾ ಸಚಿವರಿಗೆ ಕೇಳಲು ಬಯಸ್ತೇನೆ. ಅವ್ರ ಪರವಾಗಿ ಉತ್ತರವನ್ನು ಒದಗಿಸಲಾಗಿದೆ ಸಭಾಧ್ಯಕ್ಷ. ನಾವು ಯಾವಾಗ ಮಂತ್ರಿಗಳಿಗೆ ಪ್ರಶ್ನೆ ಕೇಳ್ತೀವಿ ಅವಾಗ ಇರಲ್ಲ. ಮಾನ್ಯ ಅಧ್ಯಕ್ಷರೇ, ಮೊದಲನೇದು ಕಡೇಚೂರು ಬಾಡಿಯಲ್ಲಿ ನನ್ನ ಕ್ಷೇತ್ರದಲ್ಲಿ ಮೊದಲನೇ ಫೇಸ್ ಅಲ್ಲಿ 3200 ಎಕರೆ ತಗೊಂಡಿದ್ರು. ಕೈಗಾರಿಕಾ ಪ್ರದೇಶಗಳಿಗೆ ಅಲ್ಲಿ ಆ ಭಾಗದ ರೈತರಿಗೆ ನಿಮ್ಮ ಕೈಗಳಿಗೆ ಕೆಲಸ ಕೊಡ್ತೀವಿ, ಹೊಲ ಕೊಡ್ರಿ ಅಂತ ತಿಳ್ಕೊಂಡು ಭಾಗದ ಜನರಿಗೆ ಹೊಲ ತಗೊಂಡ್ರು. ಅಲ್ಲಿ ಕೇವಲ ಕೆಮಿಕಲ್ ಫ್ಯಾಕ್ಟ್ರಿಗಳನ್ನ ನಮ್ಗೆ ಕೊಟ್ಬಿಟ್ರು. ಅದರಲ್ಲಿ ಇನ್ನೂ ಅನೇಕ ಸುಮಾರು ಒಂದು 800ಕ್ಕೂ 900ಕ್ಕೂ ಹೆಚ್ಚು ಎಕರೆ ಇನ್ನೂ ಉಳಿದಿರ್ತಕ್ಕಂಥದ್ದು ಇದೆ. ಅದು ಬಿಟ್ಟು ಎರಡನೇ ಫೇಸಿಗೆ ಮತ್ತೆ 3200 ಎಕರೆನ ಅಕ್ವೈರ್ ಮಾಡ್ಕೋಬೇಕಂತ ಸರ್ಕಾರ ಒಂದು ಗೆಜೆಟ್ ಹೊರಡಿಸಿತ್ತು. ಅದಾದ್ಮೇಲೆ ಅಲ್ಲಿರ್ತಕ್ಕ ನಮ್ಮ ತಂದೆಯವರು ಕಳಸಲ ಶಾಸಕರು ಇರುವಾಗ, ಹಿಂದೆ ಬಿಜೆಪಿ ಸರ್ಕಾರ ಇರುವಾಗ ಮಂತ್ರಿಗಳಿಗೆ ಮನವಿ ಮಾಡ್ತಾರೆ, ಇಲ್ಲ ಇಲ್ಲಿ ರೈತರದೆಲ್ಲ ಬಹಳ ಅಪೋಸ್ ಮಾಡ್ತಾ ಇದ್ದಾರೆ, ಬೇಡ ಅಂತ ತಿಳ್ಕೊಂಡು ಹೇಳ್ತಾರೆ. ಆಮೇಲೆ ಸರ್ಕಾರ ಬಂದ ಮೇಲೆ ಇವರು ಒಂದು ಕಮಿಟಿನ ಮಾಡಿ ಕಳಿಸ್ತಾರೆ. ಅಲ್ಲಿ ಇರ್ತಕ್ಕಂಥ ರೈತರ ಅಭಿಪ್ರಾಯನ ಕೇಳ್ತಾರೆ ಭೂಸ್ವಾಧೀನ ಅಧಿಕಾರಿಗಳು ಹೋಗಿ. ಅವರು ಅಲ್ಲಿ ಹೇಳ್ತಾರೆ 90%ಗೂ ಹೆಚ್ಚು ಜನ ನಮ್ಗೆ ಯಾವುದೇ ತರದ್ದು ಬೇಡ, ಹಿಂದೆ ನೀವು ಕೊಟ್ಟಿರ್ತಕ್ಕಂಥ ಫ್ಯಾಕ್ಟ್ರಿಗಳನ್ನ ನಮ್ಗೆ ಯಾವ ತರದ್ದು ಎಂತವ್ರು ಅನುಕೂಲ ಆಗಿಲ್ಲ, ನಾವು ಎರಡನೇ ಫೇಸಿಗೆ ಕೊಡಂಗಿಲ್ಲ ಅಂತ ತಿಳ್ಕೊಂಡು ನಮ್ಮ ಭಾಗದ ಜನ ಅಲ್ಲಿ ಹೇಳ್ತಾರೆ. ಅದು ಹೇಳಿದಾದ್ಮೇಲೆ ಇವ್ರು ಬೋರ್ಡ್ ಅಲ್ಲಿ ನಾವು ಕೈ ಬಿಡ್ತೀವಿ ಅಂತ ತಿಳ್ಕೊಂಡು ಹೇಳಿದ್ದಾರೆ ಅಧ್ಯಕ್ಷರೇ. ಕೈ ಬಿಡ್ತೀವಿ ಅಂತ ತಿಳ್ಕೊಂಡು ಹೇಳಿದ್ಮೇಲೆ ಅಧ್ಯಕ್ಷರೇ, ಇವತ್ತಿಗೂ ಅದು ಕೈ ಬಿಟ್ಟಿಲ್ಲ. ಕೈ ಬಿಡ್ತಕ್ಕಂಥದ್ದು ಆದೇಶ ಸರ್ಕಾರದಿಂದ ಆಗ್ಬೇಕು. ಸರ್ಕಾರದಿಂದ ಇನ್ನೂ ಆದೇಶ ಆಗಿಲ್ಲ. ಆಗ್ಲಾರ್ದು ಪ್ರಯತ್ನಕ್ಕೆ ಏನಾಗಿದೆ ಅಧ್ಯಕ್ಷರಿಗೆ ಅಂತಂದ್ರೆ, ಕಡೇಚೂರು, ದದ್ದಲು, ಸೆಟ್ಟಹಳ್ಳಿ ಮತ್ತು ರಾಚನಹಳ್ಳಿ ಎಂಬ ವಿಲೇಜ್ಗಳು ಏನಿದೆ ಅಧ್ಯಕ್ಷರೇ, ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ, ಮೊಟೇಶನ್ ಆಗ್ತಾ ಇಲ್ಲ, ಬ್ಯಾಂಕಿನಾಗ ಹೋಗಿ ರೈತರು ಸಾಲ ತಗೋಬೇಕಂದ್ರೆ ಆಗ್ತಾ ಇಲ್ಲ, ಪರಭಾರೆ ಮಾಡ್ಕೋಬೇಕಂದ್ರೆ ಆಗ್ತಾ ಇಲ್ಲ, ಹಣ ತಮ್ಮರುದು ಭಾಗ ಮಾಡ್ಕೋಬೇಕಂದ್ರೆ ಆಗ್ತಾ ಇಲ್ಲ. ಅಲ್ಲಿ ಇರ್ತಕ್ಕಂಥ ರೈತರು ಬಂದು ಪ್ರತಿದಿನ ನಮಗ್ ಬಂದು ಕೇಳ್ತಾ ಇದ್ದಾರೆ, ನಮ್ದು ಮೊಟೇಶನ್ ಇಲ್ಲ. ಒಂದೇ ನಿಮಿಷ ಅಧ್ಯಕ್ಷ, ಅದು ವಾಸ್ತವಾಂಶನ ಹೇಳ್ತಾ ಇದ್ದೆ. ವಾಸ್ತವಾಂಶನ ದಯಮಾಡಿ ಒಂದೇ ನಿಮಿಷ. ಅದ್ ಏನಾಗಿದೆ ಅಧ್ಯಕ್ಷರೇ ಅಂದ್ರೆ, ಅಲ್ಲಿ ಇರ್ತಕ್ಕಂಥ ರೈತರಿಗೆ ಸಮಸ್ಯೆಗಳು ಬಹಳ ಆಗಿದೆ. ಇದನ್ನ ಆದಷ್ಟು ಬೇಗ ಏನಪ್ಪಂದ್ರೆ ಎರಡನೇ ಹಂತದ್ದು ಕೈ ಬಿಡ್ಬೇಕು. ಮೊದಲನೇ ಹಂತದಾಗೆ ನಮಗೆ ಏನಪ್ಪಂತಂದ್ರೆ ವಿಷಯಕ್ಕಿರ್ತಕ್ಕಂಥ ಕೆಲಸ ಆಗಿರ್ತಕ್ಕಂಥದ್ದಿದೆ. ಎರಡನೇ ಹಂತದ್ದು ಏನಪ್ಪಂದ್ರೆ ಬೇಗ ಕೈ ಬಿಟ್ಟು ಅಲ್ಲಿ ರೈತರದ್ದು ಹೊಲಗಳದ ಏನ್ ತೊಂದರೆ ಅನುಭವಿಸ್ತಾ ಇದ್ದಾರೆ ರೈತರು, ಅದನ್ನ ಸರ್ಕಾರ ಬೇಗ ಏನಪ್ಪಂದ್ರೆ ಪರಿಹಾರ ಮಾಡಬೇಕು, ಪರಿಹಾರ ಕಂಡು ಕೊಡ್ಬೇಕು ಅಂತ ತಿಳ್ಕೊಂಡು ನಾನು ಸರ್ಕಾರಕ್ಕೆ ಏನಪ್ಪಂದ್ರೆ ಆಗ್ರಹ ಪಡಿಸ್ತಾ ಇದ್ದೆ. ಮಂತ್ರಿಗಳೇ, ಮೊನ್ನೆ ಸಭಾಧ್ಯಕ್ಷ KDB ಇಂದ ಅವರು ತಾನು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕಡೇಚೂರು, ದದ್ದಲ್, ಶಿಟ್ಟಿಹಳ್ಳಿ, ರಾಚಹಳ್ಳಿ ಇದರಲ್ಲಿ 2021ರಲ್ಲಿ ಪ್ರಾಥಮಿಕ ಅಧಿಸೂಚನೆ ಮಾಡಿದ್ರಿ ಸಭಾಧ್ಯಕ್ಷ. ಇದರಲ್ಲಿ ಸುಮಾರು 3269 ಎಕರೆ ನಾವು ಅಕ್ವಿಸಿಷನ್ ಮಾಡಿದ್ರಿ ಸಭಾಧ್ಯಕ್ಷರೇ. ಅದಾದ ನಂತರ ಅಲ್ಲಿರುವಂಥ 90%ಕ್ಕೂ ಹೆಚ್ಚು ಜನ ರೈತರು ಯಾರಿದ್ರು ಜಮೀನು ಓನರ್ಸ್, ಅವರೆಲ್ಲ ಇದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಅವರು ಅಲ್ಲಿ ಹೇಳಿದ್ದಾರೆ ಸಭಾಧ್ಯಕ್ಷ, ವಿರೋಧ ವ್ಯಕ್ತಪಡಿಸಿದ್ದಾರೆ. ಆದ್ರಿಂದ ಇದನ್ನ ನಮ್ಮ ವಿಶೇಷ ಭೂಸ್ವಾಧಿ ಅಧಿಕಾರಿ ಹೇಳಿದ್ದಾರೆ KDB ಅವರು, ಹೌದು ಇದು 90%ಕ್ಕೂ ಹೆಚ್ಚು ಜನ ಕೊಡ್ಲಿಕ್ಕೆ ಒಪ್ತಾ ಇಲ್ಲ ಅಂತ ಸಭಾಧ್ಯಕ್ಷರೇ. ಆದ್ರಿಂದ ಇದಕ್ಕೊಂದು ಕಮಿಟಿ ಮಾಡಿದ್ರಿ ಸಭಾಧ್ಯಕ್ಷರೇ. ಈ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕಲಂ 4ರ ಪ್ರಕಾರ ಪ್ರಸ್ತಾವನೆಯನ್ನು ನಾವು ಈಗ ಸರ್ಕಾರಕ್ಕೆ ಸಲ್ಲಿಸಿದ್ವಿ ಸಭಾಧ್ಯಕ್ಷರೇ. ಸರ್ಕಾರ ತೀರ್ಮಾನ ಮಾಡಿ ಸಭಾಧ್ಯಕ್ಷರೇ, ಈ ಜಮೀನು ಬಿಡ್ಲಿಕ್ಕೆ ಏನೇನು ಅಡೆತಡೆಗಳಿದಾವೆ ಅದಕ್ಕೆಲ್ಲ ರೂಲ್ಸ್ ಫ್ರೇಮ್ ಆಗಿರ್ತದಲ್ಲ ಸಭಾಧ್ಯಕ್ಷ. ಮತ್ತೆ ಒಂದಷ್ಟು ಜಮೀನು ಇಲ್ಲಿ ಫ್ಯಾಕ್ಟ್ರಿ ಓನರ್ಸ್ಗೂ ಕೊಟ್ಟಿದ್ದೀರಿ ಸಭಾಧ್ಯಕ್ಷ, ಅವ್ರು ಇನ್ನೂ ಕೆಲಸ ಶುರು ಮಾಡಿಲ್ಲ ಅಂತ ಹೇಳಿದ್ದಾರೆ. ಆದ್ರಿಂದ ಈ 1134 ಉದ್ಯಮದಾರರಿಗೆ KDB ಕಲಂ 34ರ B ಅಡಿಯಲ್ಲಿ ನೋಟಿಸ್ ಕೊಟ್ಟಿದ್ವಿ ಸಭಾಧ್ಯಕ್ಷ. ಅದರಿಂದ ಈ ಕಲಂಗಳೆಲ್ಲ ಇದು ಮಾಡಿ ಸಭಾಧ್ಯಕ್ಷ, ಇದನ್ನ ಏನ್ ಶಾಸಕರು ಕೇಳಿದ್ದಾರೆ ಬಿಡುವಂತ ಪ್ರಯತ್ನವನ್ನ ಸರ್ಕಾರ ವರದಿ ಬಂದ ತಕ್ಷಣ ಮಾಡ್ತೀವಿ ಸರ್. ಆಯ್ತು, ಒಂದು ಬನ್ನಿ ಒಂದು ಬನ್ನಿ, ಇದು ಬಿಟ್ಟು ಸರ್. ಮೊನ್ನೆ ಮಂತ್ರಿಗಳಿಗೆ ಮೊನ್ನೆ ನಗರಾಭಿವೃದ್ಧಿ ಸಚಿವರು ಮತ್ತೊಮ್ಮೆ ಮನವಿ ಮಾಡೋದು, ಸ್ವಲ್ಪ ಸಚಿವರಿಗೆ ಒಂದು ಗಮನಕ್ಕೆ ತರಬೇಕು. ನಮ್ಮಲ್ಲಿ ಇಂಡಸ್ಟ್ರಿಯಲ್ ಫ್ಯಾಕ್ಟರಿ